ಅನೇಕ ಸಕ್ಕರೆ ಕಾರ್ಖಾನೆಗಳು ಬಂದಿದ್ದಾವೆ. ಕೋಟ್ಯಾಂತರ ಟನ್ ಕಬ್ಬು ಬೆಳೀತಾ ಇದೆ. ಈ ಕಾರ್ಖಾನೆಗಳು ಇಷ್ಟು ಬರಲಿಕ್ಕೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಬ್ಬು ಬೆಳೀಲಿಕ್ಕೆ ಇದಕ್ಕೊಂದು ಕೊಡುಗೆ ಇದೆ ಅಧ್ಯಕ್ಷರೇ. ಒಂದೇ ಕೊಡುಗೆ ಬಿಜಾಪುರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ಕಾರವಾರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ಮಂಗಳೂರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ಇನ್ನೂ ಕೆಲವೊಂದು ಬ್ಯಾಂಕ್ಗಳದ. ಇದರ ಜೊತೆಗೆ ಅಪೆಕ್ಸ್ ಬ್ಯಾಂಕ್. ಈ ಕೋಆಪರೇಟಿವ್ ಮೂವ್ಮೆಂಟ್, ಈ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಏನು ಬ್ಯಾಂಕ್ಗಳಿದಾವಲ್ಲ, ಈ ಬ್ಯಾಂಕ್ಗಳ ಸಹಾಯದಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಕ್ಕರೆ ಕಾರ್ಖಾನೆಗಳು ಬರ್ಲಿಕ್ಕೆ ಸಾಧ್ಯ ಆಯ್ತು. ಅವತ್ತು ಯಾರೂ ಕೂಡ ಸಕ್ಕರೆ ಕಾರ್ಖಾನೆಗಳಿಗೆ ರಾಷ್ಟ್ರೀಕೃತ ಬ್ಯಾಂಕಿನವರು ಸಾಲವನ್ನು ಕೊಡಲಿಕ್ಕೆ ತಯಾರಿರಲಿಲ್ಲ. ತಯಾರಿಲ್ಲದಂತ ಸಂದರ್ಭದಲ್ಲಿ ನಾನು ಜೆ.ಎಚ್. ಪಟೇಲ್ರನ್ನ ಇವತ್ತು ನಾವು ನೆನೆಸೋಬೇಕಾಗತ್ತೆ. ಆ ಪುಣ್ಯಾತ್ಮ ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರು ನಮ್ಮನ್ನೆಲ್ಲರೂ ಕರೆದು ಆ ಭಾಗದಲ್ಲಿ ಕಬ್ಬಿನ ಸಮಸ್ಯೆ ಬಗೆಹರಿಬೇಕು, ಕಾರ್ಖಾನೆಗಳು ಬರಬೇಕಾದ್ರೆ ನೀವು ಅಪೆಕ್ಸ್ ಬ್ಯಾಂಕ್ ಲೀಡ್ದಲ್ಲಿ, ಅದರ ನೇತೃತ್ವದಲ್ಲಿ, ಸವೋ ಬ್ಯಾಂಕದ ನೇತೃತ್ವದಲ್ಲಿ ಸಾಲವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ರಿ ಅಂತ ಹೇಳಿ ನಮಗೆ ಸೂಚನೆಯನ್ನು ಕೊಟ್ಟರು. ಅವತ್ತು ಮೊದಲನೇ ಬಾರಿಗೆ ನಾನು ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕನಾಗಿದ್ದೆ. ಅದರಿಂದ ಇವತ್ತು ಅನೇಕ ಸಕ್ಕರೆ ಕಾರ್ಖಾನೆಗಳು ಬಂತು. ಅನೇಕ ಸಕ್ಕರೆ ಕಾರ್ಖಾನೆಗಳು ಬಂದ ಮೇಲೆ ಅಧ್ಯಕ್ಷರೇ, ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ತೊಂದರೆಯಲ್ಲಿ ಬಂದು ನಾವೆಲ್ಲರೂ ಚಿಂತಾಕ್ರಾಂತರಾದೇವಿ. ಸಕ್ಕರೆ ಕಾರ್ಖಾನೆಗಳು ಉಳಿತಾವೋ ಇಲ್ಲೋ ಅಂತ ಹೇಳಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ಹೊಸ ಪಾಲಿಸಿ ತಂತು, ಇಥನಾಲ್ ಪಾಲಿಸಿ. ಸಿ ಪಾಟೀಲ್ರೇ, ನಿಮ್ಮ ಕೇಂದ್ರ ಸರ್ಕಾರವನ್ನು ನಾನು ಅಭಿನಂದಿಸ್ತೀನಿ. ಇಥನಾಲ್ ಪಾಲಿಸಿ ನಮ್ಮ ದೇಶದಲ್ಲಿ ಬರದೇ ಹೋಗಿದ್ರೆ ಸಕ್ಕರೆ ಕಾರ್ಖಾನೆಗಳು ಬದುಕಲಿಕ್ಕೆ ಹಾಕಿರ್ಲಿಲ್ಲ. ಸಕ್ಕರೆ ಕಾರ್ಖಾನೆ ಜೊತೆಗೆ ಕಬ್ಬು ಬೆಳೆಗಾರರು ದೊಡ್ಡ ಪ್ರಮಾಣದಲ್ಲಿ ಆಗ್ಲಿಕ್ಕೆ ಸಾಧ್ಯ ಹಾಕಿದ್ದಿಲ್ಲ. ಬರೇ ಕರ್ನಾಟಕದಿಂದ ಸಕ್ಕರೆ ಮೇಲಿರ್ತಕ್ಕಂಥ ಏನು GST ಇದೆಯಲ್ಲ, ಕೇವಲ 5% GST ಇದೆ. ಒಂದು ವರ್ಷಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರೇ ಸಕ್ಕರೆ ಮೇಲೆ 9,800 ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕಟ್ತೀವಿ. ಎಷ್ಟು ಅಧ್ಯಕ್ಷರೇ? 9,800 ಕೋಟಿ ಅಷ್ಟು GST ಬರೇ ಸಕ್ಕರೆ ಮೇಲೆ. ಬಗ್ಯಾಸ್ ಬೇರೆ, ಮೊಲಾಸಿಸ್ ಬೇರೆ, ಇಥನಾಲ್ ಬೇರೆ, ಇವೆಲ್ಲವೂ ಕೂಡ ಇವತ್ತು ಕೇಂದ್ರ ಸರ್ಕಾರದ GSTಗೆ ಹೋಗ್ತಕ್ಕಂಥದ್ದು. ಅಧ್ಯಕ್ಷನ, ನಾನು ಕೇಂದ್ರ ಸರ್ಕಾರಕ್ಕೆ ಯಾಕೆ ಅಭಿನಂದನೆ ಮಾಡಿದ್ದೀನಿ ಅಂದ್ರೆ, ಈ ಇಥನಾಲ್ ಪಾಲಿಸಿ ಬರದೇ ಹೋಗಿದ್ರಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ರೈತರು ಕಬ್ಬು ಬೆಳಿಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಅಣ್ಣ ಒಂದ್ 2 ನಿಮಿಷ ಸ್ವಲ್ಪ ಡಿಸ್ಟರ್ಬ್ ಆಕೈತೆ, ದಯವಿಟ್ಟು. ಕಬ್ಬು ಬೆಳಿಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಅಧ್ಯಕ್ಷ. ಆದ್ರೆ ಕೇಂದ್ರ ಸರ್ಕಾರ ಈ ಇಥನಾಲ್ ಪಾಲಿಸಿ ಅಂತ ತಂದಿದೆಯಲ್ಲ, ಇಲ್ಲಿ ಕೂಡ ಲೋಪ ಇದೆ. ಅದನ್ನು ಸರಿ ಮಾಡ್ತಕ್ಕಂಥದ್ದು ಆಗ್ಬೇಕು. ಇಥನಾಲ್ ಪಾಲಿಸಿದಲ್ಲಿ ಏನಿದೆ ಲೋಪ? ತಂದಿರೋದು ಸ್ವಾಗತ. ಏನು ಲೋಪ ಅಂದ್ರೆ, ಡಾಕ್ಟ್ರೇ ಈ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ, ನಿಮ್ಮದು ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇಥನಾಲ್ ನಾವು ತಯಾರು ಮಾಡ್ತೀವಿ. 1 ಟನ್ ಕಬ್ಬಿಗೆ ಇಥನಾಲ್ ಎಷ್ಟು ಬರುತ್ತೆ? 80 ಇಥನಾಲ್ ಬರುತ್ತೆ ಅಧ್ಯಕ್ಷ. 1 ಲೀಟರ್ಗೆ 80 ಲೀಟರ್ ಇವತ್ತು ಇಥನಾಲ್ ಬರುತ್ತೆ. ಅದನ್ನ 1 ಟನ್ನಿಗೆ ನಾವು ಅದನ್ನು ಕೇಂದ್ರ ಸರ್ಕಾರದ ಕಂಪನಿಗಳಿಗೆ ಕೊಡ್ತೀವಿ. ಕೇಂದ್ರ ಸರ್ಕಾರದ ಕಂಪನಿಗಳು ಯಾವುವು? 4 ಕಾರ್ಪೊರೇಷನ್ಗಳಿದಾವೆ. ಹಿಂದೂಸ್ತಾನ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ಹಿಂಗ 4 ಸರ್ಕಾರದ ಸ್ವಾಮ್ಯತ್ವದಲ್ಲಿ ಇರ್ತಕ್ಕಂಥ ಕಂಪನಿಗಳು. ಉಳಿದಿರ್ತಕ್ಕಂಥ ಅಧ್ಯಕ್ಷರು ಎಲ್ಲ ಖಾಸಗಿ ಅವರು. ಇವತ್ತೇನು ರಿಲಯನ್ಸ್ ಕಂಪನಿ ಇದೆ, ಯಾರ್ದದು? ಖಾಸಗಿ ಅವರು. ಅನೇಕ ಖಾಸಗಿ ಕಂಪನಿಗಳಿದ್ದಾವೆ. ಕೇಂದ್ರ ಸರ್ಕಾರ ನಮಗೆ ಒಂದು ಬೆಲೆ ನಿಗದಿ ಮಾಡಿದೆ. ಮೊಲಾಸಿಸ್ನಿಂದ ತಯಾರಾಗಿರ್ತಕ್ಕಂಥ ಇಥನಾಲ್ ಅನ್ನ 56 ರೂಪಾಯಿ, ಬಿ ಹೆವಿಯಿಂದ ತಯಾರು ಮಾಡಿರ್ತಕ್ಕಂಥ ಇಥನಾಲು 60 ರೂಪಾಯಿ, ಜ್ಯೂಸ್ದಿಂದ ತಯಾರು ಮಾಡಿರ್ತಕ್ಕಂಥ ಇಥನಾಲು 65 ರೂಪಾಯಿ. ಎವರೇಜ್ ಗೌಡ್ರೆ ಎಷ್ಟು ಬಂತು? 60 ರೂಪಾಯಿ ಅಂತ ಇಟ್ಕೊಳ್ಳೋರು. ನಿಮ್ಮ ಪಕ್ಕಕ್ಕೆ ಒಬ್ರು ಇಥನಾಲ್ ತಯಾರು ಮಾಡೋರು ಕೂತಿದ್ದಾರೆ. 60 ರೂಪಾಯಿ ಬಂತು. ಇದನ್ನು ಕೇಂದ್ರ ಸರ್ಕಾರದ ಕಂಪನಿಗಳಿಗೆ ಮತ್ತು ಖಾಸಗಿ ಕಂಪನಿಗಳಿಗೆ ನಾವು ಸರಬರಾಜು ಮಾಡ್ತೀವಿ.
ರೂಪಾಯಿದಂಗೆ ತಗೋದಾರ ಅಧ್ಯಕ್ಷರೇ. ಅದನ್ನ ಎದರ ಕೂಡಿಸ್ತಾರೋ? ಪೆಟ್ರೋಲ್ದಲ್ಲಿ ಏನೇನೂ ಪ್ರೊಸೆಸಿಂಗ್ ಇಲ್ಲ. ಮೇಲ್ಗಡೆಯಿಂದ ಸುರೋದು, ಕೆಳಗಡೆಯಿಂದ ತೆಗೆಯೋದು. ಅದನ್ನು ತೆಗೆದ ಪೆಟ್ರೋಲ್ ಬಂಕ್ಗಳಿಗೆ ಕಳಿಸ್ತಾರೆ. ಪೆಟ್ರೋಲ್ ಬಂಕ್ಗಳಿಗೆ ಕಳಿಸಿದಾಗ ಪೆಟ್ರೋಲ್ ಬಂಕ್ದವ್ರ ಕಡೆಯಿಂದ ಎಷ್ಟು ಹಣ ತಗೋತಾರೆ? ಮಾರಾಟ ಎಷ್ಟಕ್ಕೆ ಮಾಡ್ತಾರೆ? 103 ರೂಪಾಯಿಗೆ 1 ಲೀಟರ್ ಪೆಟ್ರೋಲ್ ಮಾರಾಟ ಮಾಡ್ತಾರೆ. ನಮ್ಮ ಕಡೆಯಿಂದ ತಗೊಳ್ಳೋದು ಎಷ್ಟು? 60 ರೂಪಾಯಿ. ಪೆಟ್ರೋಲ್ ಬಂಕ್ದವರಿಗೆ ಕಮಿಷನ್ ಕೊಡೋದು ಎಷ್ಟು? 3 ರೂಪಾಯಿ. ಉಳಿತೆಷ್ಟು? 100ದಲ್ಲಿ ನಮಗೆ ಕೊಟ್ಟದ್ದು ಎಷ್ಟು? 60. ಅವ್ರ ಕಡೆಯಿಂದ ಉಳಿದೆಷ್ಟು ಬರ್ತೇನೆ? ನಿಮ್ ಟ್ರಾನ್ಸ್ಪೋರ್ಟೇಷನ್, ನಿಮ್ಮ ನೆಟ್ ಲಾಭ ತಗೊಳ್ತಾರೆ, ಅದಕ್ಕೂ ಬರ್ತದೆ, ಟ್ಯಾಕ್ಸ್ಗೂ ಬರ್ತೀವಿ. ಆ ಟ್ಯಾಕ್ಸ್ ನಿಮಗ ಬರುತ್ತೆ, ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಅದು.